ಹಿಂದಿನ ವಿಡಿಯೋಗಳಲ್ಲಿ 3 ದಿನದ ಮೌನ ಧ್ಯಾನದ ಅನುಷ್ಠಾನದ ಕೆಲವೊಂದು ಪ್ರಯೋಜನಗಳನ್ನ ನೋಡಿದ್ದೇವೆ. ಬಾಕಿ ಉಳಿದ ಪ್ರಯೋಜನಗಳನ್ನ ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ, ಡೀಟೇಲ್ ಆಗಿ ನೋಡೋಣ. 3 ದಿನದ ಮೌನ ಧ್ಯಾನದ ಅನುಷ್ಠಾನಕ್ಕೆ ಬರೋರೆಲ್ಲ ಹೆಚ್ಚಿನವರು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಮಾನಸಿಕ ಒತ್ತಡವನ್ನ ತುಂಬಿಕೊಂಡು ಬಂದಿರ್ತಾರೆ. ಅವೆಲ್ಲ ಬರೀ 3 ದಿನದ ಮೌನ ಧ್ಯಾನದಲ್ಲಿ ಹೊರಗಡೆ ಹೋಗ್ಬಿಟ್ಟು ಅವರು ಲೈಟ್ ಆಗಿಬಿಡ್ತಾರೆ, ಸರಳರಾಗ್ತಾರೆ, ಹಗುರಾಗ್ಬಿಡ್ತಾರೆ. ಇನ್ನೊಂದೇನಂದ್ರೆ, ನಾವು ನಮ್ಮ ಜೀವಮಾನ ಪರ್ಯಂತರ ಇಡೀ ನಮ್ಮ ಭಾವನೆಗಳನ್ನ ಅಂದ್ರೆ ಇಮೋಷನ್ಸ್, ಸೆಂಟಿಮೆಂಟ್ಸ್ ಇವನ್ನೆಲ್ಲ ಹತ್ತಿಕ್ಕಿದ್ದೇವೆ, ಅಥವಾ ಬೇರೆ ಯಾರೋ ಅದನ್ನ ದಮನಿಸಿದ್ದಾರೆ, ಅಂದ್ರೆ ಒತ್ತಿಟ್ಟಿದ್ದಾರೆ. ಇಲ್ಲೇನಾಗ್ತದೆ ಅಂದ್ರೆ 3 ದಿನದ ಮೌನ ಧ್ಯಾನದ ಅನುಷ್ಠಾನದಲ್ಲಿ ಅವೆಲ್ಲ ಹೊರಗೆ ಬರ್ತದೆ. ಹೊರಗೆ ಬಂದಾಗ ನಮ್ಮ ಮನಸ್ಸು ಮಾತ್ರ ಅಲ್ಲ, ದೇಹ ಕೂಡ ಲೈಟ್ ಆಗಿಬಿಡ್ತದೆ. ಆ ಒಂದು ಹಗುರತನ, ಆ ಒಂದು ಹೆಲ್ತಿನೆಸ್ ಅನ್ನ ನಾವು ಫೀಲ್ ಮಾಡ್ತೇವೆ. ಮತ್ತೆ ಕೆಲವರೆಲ್ಲ ಮುಂಚೆ ಅವರ ಕೆಲವೊಂದು ದೈಹಿಕ ಅಥವಾ ಮಾನಸಿಕ ಸಮಸ್ಯೆಗೆ ಎಷ್ಟೋ ಮೆಡಿಸಿನ್ ಮಾಡಿರ್ತಾರೆ, ಫಲಕಾರಿಯಾಗಿರುವುದಿಲ್ಲ. ಆದ್ರೆ ಈ 3 ದಿನದ ಮೌನ ಧ್ಯಾನದ ಅನುಷ್ಠಾನದಲ್ಲಿ ಯಾವುದೇ ಮೆಡಿಸಿನ್ ಇಲ್ಲದೆ ಕೆಲವರಿಗೆ ರಿಸಲ್ಟ್ ಬಂದ್ಬಿಡ್ತದೆ. ಅದು ಪರ್ಮನೆಂಟ್ ಆಗಿ ಹೋಗ್ಬಿಡ್ತದೆ, ಅಥವಾ ಕಂಟ್ರೋಲಿಗಾದ್ರೂ ಬಂದ್ಬಿಡ್ತದೆ. ಮತ್ತೆ ಹೆಚ್ಚಿನವರಿಗೆ ಈ ದೈಹಿಕ ಮಾನಸಿಕ ಕಾಯಿಲೆಗಳಿವೆಯಲ್ಲ, ಅದಕ್ಕೆ ಮೆಡಿಸಿನ್ ತಗೊಳ್ತಾ ಇದ್ದವರಿಗೆ ಆ ಕಾಯಿಲೆಗಳು ಕಂಟ್ರೋಲಿಗೆ ಬರ್ತದೆ, ಅಥವಾ ಪರ್ಮನೆಂಟ್ ಆಗಿ ಗುಣ ಆಗ್ಬಿಡ್ತದೆ, ಅಥವಾ ಅವುಗಳಿಗೆ ತಗೊಳ್ಳುವ ಮೆಡಿಸಿನ್ ಡೋಸ್ ಇದೆಯಲ್ಲ ಅದು ಕಮ್ಮಿ ಆಗ್ತದೆ. 3ರಲ್ಲಿ ಒಂದಂತೂ ಆಗೇ ಆಗ್ತದೆ. ಮತ್ತೆ ಮೆಮೊರಿ ಶಕ್ತಿ, ನೆನಪಿನ ಶಕ್ತಿ, ಮತ್ತೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ಎರಡು ಕೂಡ ವೃದ್ಧಿ ಆಗಿಬಿಡ್ತದೆ. ಹಾಗೂ 3 ದಿನದ ಮೌನ ಧ್ಯಾನದ ಅನುಷ್ಠಾನಕ್ಕೆ ಕೂತ್ಕೊಳ್ಳುವ ಮುಂಚೆ ಅವರ ಯಾವ್ದಾವ್ದು ಕೆಲಸಗಳಿದೆಯಲ್ಲ ಅದು ಅರ್ಧಂಬರ್ಧ ಆದದ್ದು ಅಥವಾ ನೆನೆಗುದಿಗೆ ಬಿದ್ದದ್ದು ಅವೆಲ್ಲ ಅದು ಅನುಷ್ಠಾನದ 3 ದಿನದ ಅನುಷ್ಠಾನದ ನಂತರ ಫಟಾಫಟ್ ಅಂದ್ರೆ ಬಹಳ ವೇಗವಾಗಿ ಕಂಪ್ಲೀಟ್ ಆಗಿಬಿಡ್ತದೆ, ನಡೆದು ಬಿಡ್ತದೆ. ಅವರ ಊಹೆಗೂ ನಿಲುಕದ ರೀತಿಯಲ್ಲಿ ಅಷ್ಟು ಫಾಸ್ಟ್ ಆಗಿ ಆಗಿಬಿಡ್ತದೆ. ಮತ್ತೆ ನಮ್ಮ ಆಸೆ ಆಕಾಂಕ್ಷೆಗಳು ಯಾವ್ದೆಲ್ಲ ಬಾಕಿ ಇದೆಯಲ್ಲ ಅವೆಲ್ಲ 3 ದಿನದ ಮೌನ ಅನುಷ್ಠಾನದ ನಂತರ ಒಂದು ಪವಾಡ ಸದೃಶವಾಗಿ ಹೆಚ್ಚಿನವು ನೆರವೇರಿ ಬಿಡ್ತದೆ. ನಮ್ಗೆ ಗೊತ್ತಾಗಲ್ಲ ಅದು ಹೇಗೆ ನಡೀತೆ ಎಂಬುದೇ ನಮ್ಗೆ ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ, ಊಹೆ ಮಾಡ್ಲಿಕ್ಕೂ ಕಷ್ಟ ಆಗ್ಬಿಡ್ತದೆ. ಆ ರೀತಿಯಲ್ಲಿ ಅವು ನೆರವೇರಿ ಬಿಡ್ತವೆ. ಮತ್ತೆ ಕೆಲವರೆಲ್ಲ ಧ್ಯಾನದಲ್ಲಿ ಎಷ್ಟು ಆಳಕ್ಕೆ ಮುಳುಗ್ತಾರೆ ಅಂದ್ರೆ ಅವರ ಸೂಕ್ಷ್ಮ ಶರೀರ ಅವರ ಸ್ಥೂಲ ಶರೀರದ ಮೇಲ್ಗಡೆ ಬಂದು ತೇಲುತ್ತಾ, ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಆಸ್ಟ್ರಲ್ ಟ್ರಾವೆಲ್, ಪ್ರಭಾಕಾಯ ಯಾನ ಅಂತ ಕರೀತಾರೆ, ಅದನ್ನು ಕೂಡ ಮಾಡಿಬಿಡ್ತದೆ. ಅವರು ಆ ದೇಹದಿಂದ ಹೊರಗೆ ಬಂದು ಸೂಕ್ಷ್ಮ ಶರೀರದಲ್ಲಿ ಮನೆಗೆ ಹೋಗಿ ಅಥವಾ ಬೇರೆ ಕಡೆ ಎಲ್ಲ ಹೋಗಿ ತಿರುಗಾಡಿ ಪುನಃ ಅವರ ದೇಹಕ್ಕೆ ಬರ್ತಾರೆ. ಈ ರೀತಿ ವಿವಿಧ ಅತೀಂದ್ರಿಯ ಶಕ್ತಿಗಳು ಆ ಸಾಧಕನಲ್ಲಿ ಹುಟ್ಕೊಳ್ತವೆ. ಇಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯ ಸೌಂಡ್ಸ್ ಕೇಳೋದು, ಗಂಟೆ ಶಬ್ದ ಇರ್ಬೋದು, ಶಂಖದ ಧ್ವನಿ ಇರ್ಬೋದು, ಬೆಳಕು ಕಾಣಿಸ್ತಾ ಇರಬಹುದು, ಅಥವಾ ಬೇರೆ ಬೇರೆ ಚಕ್ರಗಳ ಸ್ಥಾನದಲ್ಲಿ ಬೇರೆ ಬೇರೆ ರೀತಿಯ ಸ್ಪಂದನ, ಇಂಥವುದೆಲ್ಲ ನಾವು ಯಾವುದನ್ನ ಸೈಕಿಕ್ ಎಕ್ಸ್ಪೀರಿಯನ್ಸಸ್ ಅಂತ ಕರಿತೀವಲ್ಲ, ಸೈಕಿಕ್ ಅಂದ್ರೆ ಮಾನಸಿಕ ಅಥವಾ ಮನಸ್ಸಿನ ಕೆಲವೊಂದು ಅನುಭವಗಳು, ವಿಶಿಷ್ಟ ಅನುಭವಗಳು ಅಂತ ನಾವು ಯಾವುದನ್ನ ಕರಿತೀವಲ್ಲ ಅದೆಲ್ಲ ಆ ಸಾಧಕರಲ್ಲಿ ಉಂಟಾಗ್ತದೆ ಬರೀ 3 ದಿನದ ಸರಿಯಾದ ಮೌನ ಧ್ಯಾನದ ಅನುಷ್ಠಾನದಲ್ಲಿ. ಇದೆಲ್ಲ ಬರೀ ಥಿಯರಿ ಅಲ್ಲ, ಇವನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿದ ಮೇಲೆ ನಮ್ಗೆ ಗೊತ್ತಾಗುದು. ನಾವು ತಾರ್ಕಿಕವಾಗಿ ಇದನ್ನ ವಿಶ್ಲೇಷಣೆ ಮಾಡಿದ್ರೆ ನಮ್ಗೆ ಇವೆಲ್ಲ ಟೈಮ್ ವೇಸ್ಟ್ ಅನ್ನಿಸ್ತದೆ. ಸುಮ್ಮನೆ 3 ದಿನ ಮೌನದಲ್ಲಿ ಇರೋದು ಅದು ಟೈಮ್ ವೇಸ್ಟ್ ಅಲ್ವಾ ಅಂತ ನಮ್ಮ ತಾರ್ಕಿಕ ಮನಸ್ಸಿಗೆ ಅನ್ನಿಸ್ತದೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿದಾಗಲೇ, ಆ ಫೀಲ್ಡ್ ಹಿಡಿದಾಗಲೇ ಗೊತ್ತಾಗೋದು ಅದರದ್ದು ಮಹತ್ವ ಏನು ಅಂತ ಹೇಳಿ, ಅದರ ಪರಿಣಾಮ ಎಷ್ಟು ಅಂತ ಹೇಳಿ ನಮ್ಗೆ ಆಮೇಲೆ ಗೊತ್ತಾಗೋದು. ಇಷ್ಟು ಹೇಳಿ ಇಂದಿನ ವಿಡಿಯೋವನ್ನ ಇಲ್ಲಿಗೆ ನಿಲ್ಲಿಸೋಣ. ಹೆಚ್ಚಿನ ಮಾಹಿತಿಗಳನ್ನ, ಹೆಚ್ಚಿನ ವಿವರಗಳನ್ನ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನೂ ಡೀಟೇಲ್ ಆಗಿ ನೋಡೋಣ. ನಮಸ್ತೆ.